ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಇದ್ದಾರೆ. ಅಧ್ಯಕ್ಷರು ಜೆನೆಟಿಕ್ ಮತ್ತು ಜೆನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಬನ್ನಿ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿರುವಂತಹ ವಿಷಯವನ್ನ ನಾನು ಹೇಳ್ತೀನಿ. ಸೊ ಏನಂತ ಹೇಳಿದ್ರೆ, ಈಗ ನಾವು ಹೇಳ್ತೇವೆ ವೆದರ್ ಚೇಂಜ್ ಆಗ್ತಿದ್ದಾಗೆ ಮೂಡ್ ಚೇಂಜ್ ಆಗ್ತದೆ ಅಂತ ಹೇಳಿ. ಹಾಗೇನೆ ಹೆಣ್ಮಕ್ಳಿಗೆ ಹೇಗೆ ಅಂತ ಹೇಳಿದ್ರೆ, ನಾವು ಪೀರಿಯಡ್ಸ್ ಟೈಮ್ ಅಲ್ಲಿ ನಮ್ದು ಮೂಡ್ ಸ್ವಿಂಗ್ ಆಗ್ತದೆ ಅಂತ ಹೇಳ್ತೇವೆ. ಇದು ಬರೀ ಹೆಣ್ಮಕ್ಳಿಗಲ್ಲ, ಈಗ ಹುಡುಗರಿಗೂನು ಈಗ ಅವರಿಗೂನು ಒಂದೊಂದ್ಸಲ ಏನೇನೋ ಮೂಡಲ್ಲಿ ಇರ್ತಾರೆ, ಕೆಲವು ಸಲ ಸಿಟ್ಟಲ್ಲಿ ಇರ್ತಾರೆ. ಅದ್ ಹೇಗ್ ಮೂಡ್ ಚೇಂಜ್ ಆಗ್ತದೆ ನಾರ್ಮಲ್ ಯಾರ ಹತ್ರ ಕೇಳಿದ್ರು ವೆದರ್ ಚೇಂಜ್ ಆಗಿದೆ ಅಲ್ವಾ, ಸೊ ಹಾಗಾಗಿ ಅಂತ ಹೇಳ್ತಾರೆ. ಸೊ ಆಕ್ಚುಲಿ ಈ ಮೂಡ್ ಸ್ವಿಂಗ್ ಆಗ್ಲಿಕ್ಕೆ ಇದಕ್ಕೆ ಕಾರಣ ಏನು ಮ್ಯಾಮ್? ಈಗ ನಮ್ಮ ನಡವಳಿಕೆ ಅಂತ ನಾವು ಹೇಳೋದಾದ್ರೆ, ಅದು ಒಂಥರ ತುಂಬಾ ಮಲ್ಟಿಪಲ್ ಫ್ಯಾಕ್ಟರ್ಗಳಿರುತ್ತೆ. ಅದ್ರಲ್ಲಿ ಏನೋ ಒಂದು ಬದಲಾವಣೆ ಆಗಿದೆ, ಏನೋ ಒಂದು ಬೇರೆ ತರ ಒಂದು ಕೋಪ, ಸಹನೆ, ತಾಳ್ಮೆಗಿಡೋದು ಆ ತರ ಎಲ್ಲ ಆದಾಗ ಅದಕ್ಕೇನೋ ಒಂದು ಕಾರಣ ಇರುತ್ತೆ. ಅಲ್ಲೇನಂದ್ರೆ ಆ ಪರಿಸ್ಥಿತಿಯಲ್ಲಿ ವ್ಯಕ್ತಿಗೆ ಏನೋ ಒಂದು ಇರಿಟೇಷನ್ ಆಗ್ತಾ ಇರುತ್ತೆ. ಹಿ ವಿಲ್ ಬಿಕಮ್ ರೆಸ್ಟ್ಲೆಸ್. ಆ ಸಂದರ್ಭವನ್ನ ಸರಿಯಾಗಿ ನಿಭಾಯಿಸೋಕ್ಕೆ ಅವನ ಕೈಲಿ ಆಗ್ತಾ ಇರಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕೋಪ ಬರೋದು, ರೇಗೋದು, ಸಿಡಿಮಿಡಿಗೊಳ್ಳೋದು, ಇದೆಲ್ಲ ಮಾಡ್ತಾರೆ. ಇದು ಈ ನಡವಳಿಕೆ ಅನ್ನೋದು ಮೊದಲೆಲ್ಲ ಏನು ಅಂತಂದ್ರೆ, ಯಾವುದೋ ಸ್ಟ್ರೆಸ್ಸರ್ಸ್ ಅಥವಾ ಯಾವುದೋ ಒಂದು ಸ್ಟ್ರೆಸ್ ಫ್ಯಾಕ್ಟ್ರಿಂದ ಆಗ್ತಾ ಇತ್ತು ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಯಾರೋ ಏನೋ ಅಂದ್ರು ಅದಕ್ಕೆ ಆ ಥರ ಅವನು ಬಿಹೇವ್ ಮಾಡ್ದ, ಬೈದ್ರು ಅದಕ್ಕೆ ಆ ಥರ ಅಂತ. ಆದರೆ ನಮ್ಮ ನಡವಳಿಕೆಗೂ ನಾವು ತಿನ್ನುವ ಆಹಾರಕ್ಕೂ ಸಂಬಂಧ ಇದೆ. ನಾವು ಏನು ತಿಂತೀವಿ, ನಮ್ಮ ನಡವಳಿಕೆ ಆ ಥರ ಇರುತ್ತೆ. ಅದಕ್ಕೆ ನೋಡಿ, ಮೊದಲೆಲ್ಲ ಹಿರಿಯರು ಹೇಳ್ತಿದ್ರು ಸಾತ್ವಿಕ್ ಫುಡ್ ತಿನ್ಬೇಕು, ನೀವು ತುಂಬಾ ಈ ಸ್ಪೈಸಿ ಇರೋ ಅಂಥದ್ದು ನೀವು ಊಟ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಮೂಡ್ ಚೆನ್ನಾಗಿರಲ್ಲ, ನಿಮ್ಮ ನಡವಳಿಕೆ ಚೆನ್ನಾಗಿರಲ್ಲ ಅಂತ ಹೇಳೋರು. ಆದ್ರೆ ಈ ಹೇಗೆ ಅಂತ ಗೊತ್ತಿಲ್ಲ ಅವ್ರಿಗೆ ಅಲ್ವಾ. ಅವ್ರು ಹೇಳೋದು ನೋಡು, ಮೊಸರನ್ನ ತಿನ್ಕೊಂಡು ಹೋಗು, ನೀನು ಶಾಂತವಾಗಿರ್ತೀಯ. ಆಮೇಲೆ ರಾತ್ರಿ ಹೊತ್ತು ಗಸಗಸೆ ಪಾಯಸ ಕುಡಿ, ಒಳ್ಳೆ ನಿದ್ದೆ ಬರುತ್ತೆ. ಆಮೇಲೆ ರಾತ್ರಿ ಹೊತ್ತು ಅಷ್ಟೇ ಮೊಸರನ್ನ ತಿನ್ನಿ, ಸ್ವಲ್ಪ ಮೈಂಡ್ ಕಾಮ್ ಆಗಿರುತ್ತೆ ಅಂತೆಲ್ಲ ಅಂತಾರೆ ಅಲ್ವಾ. ನೀನು ಎಲ್ಲೋ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂದ್ರೆ ಸ್ವಲ್ಪ ಸಿಹಿ ತಿನ್ಕೊಂಡೋಗು, ತುಂಬಾ ಸ್ಪೈಸ್ ಇರೋದು ಬೇಡ ಅಂತೆಲ್ಲ ಅಂತ ಹೇಳ್ತಿದ್ರು. ಕಾರಣ ಏನು ಅಂತ ಅವರು ಕರೆಕ್ಟಾಗಿ ಹೇಳ್ತಾ ಇರ್ಲಿಲ್ಲ. ಅದಕ್ಕೆ ನೀವು ಎಲ್ಲ ಅಯ್ಯೋ ಅದೇನವ್ರು ಸುಳ್ಳು ಹೇಳ್ತಾರೆ ಅನ್ನೋದು ಸಾಮಾನ್ಯ ಆ ಥರ ಅನ್ಸುತ್ತಲ್ವಾ. ಹಿರಿಯರು ಕರೆಕ್ಟಾಗಿ ನಮಗೆ ಸೈಂಟಿಫಿಕ್ ಎವಿಡೆನ್ಸ್ ಕೊಡಬೇಕು, ಇಲ್ಲ ಅಂದ್ರೆ ಯಾರೂ ಒಪ್ಪೋದಿಲ್ಲ. ಆದ್ರೆ ಇತ್ತೀಚಿನ ದಿನದಲ್ಲಿ ವಿಜ್ಞಾನಿಗಳು ಇದರ ಬಗ್ಗೆ ಬಹಳಷ್ಟು ಸಂಶೋಧನೆ ನಡೆಸಿ ನಾವು ಸೇವಿಸುವ ಆಹಾರಕ್ಕೂ ನಮ್ಮ ನಡವಳಿಕೆಗೂ ನೇರ ಸಂಬಂಧ ಇದೆ ಅಂತ ಬೇಕಾದಷ್ಟು ಸಂಶೋಧನೆಗಳಿಂದ ಅದನ್ನು ಪ್ರೂವ್ ಮಾಡಿದ್ದಾರೆ. ಕಾರಣ ಏನಂತಂದ್ರೆ, ಈಗ ನಮ್ಮ ದೇಹದಲ್ಲಿ ತಲೆಯಿಂದ ಕಾಲುವರೆಗೂ ನಾವು ಈ ಸೂಕ್ಷ್ಮಾಣು ಜೀವಿಗಳ ಜೊತೆನೆ ಬದುಕ್ತಾ ಇದ್ದೀವಿ. ಗಟ್ ಮೈಕ್ರೋಬ್ಸ್ ಅಂತ ಅಂತೀವಿ, ಹೊಟ್ಟೆ ಒಳಗಡೆ ಇರೋದು. ಬಾಯಿಯಿಂದ ಗುದದ್ವಾರದವರೆಗೂ ಮೈಕ್ರೋಬ್ಸ್ ಇದೆ. ನಮ್ಮ ದೇಹದಲ್ಲಿ ಎಷ್ಟು ಜೀವಕೋಶ ಇದೆ, ನಮ್ಮ ದೇಹದಲ್ಲಿ ಅಷ್ಟೇ ಸೂಕ್ಷ್ಮಾಣುಗಳು ಇದೆ, ಬ್ಯಾಕ್ಟೀರಿಯಾಗಳು. ಆದ್ರೆ ಗೊತ್ತಿಲ್ಲ ನಮ್ಗೆ. ನಾವ್ ಅನ್ಕೊಂತೀವಿ ಹೊರಗಡೆಯಿಂದ ಅಯ್ಯೋ ನಾವು ಎಷ್ಟು ಕ್ಲೀನ್ ಆಗಿದೀವಪ್ಪ ಅಂತ ನಾವ್ ಅನ್ಕೊಂತೀವಿ. ಅದ್ರ ಒಳಗಡೆ ನಾವು ನೋಡಿದಾಗ ನಾವು ನಮ್ಮ ಸೆಲ್ಸ್ ಅಷ್ಟೇನೆ ನಂಬರು ಸೂಕ್ಷ್ಮಾಣು ಜೀವಿಗಳಿದೆ. ಹೆಚ್ಚಿನದು ಬಾಯಲ್ಲಿರುತ್ತೆ. ಬಾಯಿಂದ ನಂತರ ಅದು ಕರುಳಿನಲ್ಲಿ ಜಾಸ್ತಿ ಇರುತ್ತೆ. ಕರುಳಿನಿಂದ ನಂತರ ಗುದದ್ವಾರದ ಹತ್ರನೂ ತುಂಬಾ ಇರುತ್ತೆ. ಕರುಳಿನಲ್ಲಿ 2 ತರಹದ ಸೂಕ್ಷ್ಮಾಣುಗಳು ಜೀವಿಗಳಿದೆ. ಅದನ್ನ ನಾವು ತುಂಬಾ ಸೈಂಟಿಫಿಕ್ ಆಗಬೇಡ, ಜನಸಾಮಾನ್ಯರಿಗೆ ಅರ್ಥ ಆಗೋ ಥರ ಅದು ಉಪಕಾರಿ ಮತ್ತೆ ಅಪಾಯಕಾರಿ ಅಂತ ಹೇಳೋಣ. ಉಪಕಾರ ಮಾಡುವಂಥದ್ದು ಅಂದ್ರೆ ನಮಗೆ ಒಳ್ಳೆಯದು ಮಾಡುವಂತಹ ಬ್ಯಾಕ್ಟೀರಿಯಾಗಳ ಗುಂಪು, ನಮಗೆ ಕಾಯಿಲೆ ಉಂಟು ಮಾಡುವ ಬ್ಯಾಕ್ಟೀರಿಯಾಗಳ ಗುಂಪು ಅಂತ ಯಾವಾಗ್ಲೂ ಇರುತ್ತಿದ್ದು. ಎರಡೂ ಇರುತ್ತೆ. ಇದೆಲ್ಲ ಜೊತೆ ಈಗ ಸಮಾಜದಲ್ಲಿ ಕೆಟ್ಟವರು ಒಳ್ಳೆಯವರು ಎಲ್ಲರೂ ಒಟ್ಟಿಗೆ ಇರ್ತೀವಲ್ವಾ. ಯಾವಾಗ ಒಂದು ಸಾಮಾಜಿಕ ಆರೋಗ್ಯ ಹಾಳಾಗುತ್ತೆ ಅಥವಾ ಸಮಾಜದ ಒಂದು ಶಾಂತಿ ಭಂಗ ಆಗುತ್ತೆ ಅಂದ್ರೆ ಕೆಟ್ಟವ್ರು ಜಾಸ್ತಿ ಆದಾಗ, ಒಳ್ಳೆಯವ್ರು ಜಾಸ್ತಿ ಇದ್ದಾಗ ಚೆನ್ನಾಗಿರುತ್ತೆ. ಅವರು ಇರ್ತಾರೆ, ಇವರು ಬಟ್ ಡಾಮಿನೇಟ್ ಆಗಿರ್ತಾರಲ್ವಾ. ಹಾಗಾಗಿ ಹೆಲ್ತಿಯಾಗಿ ಸೊಸೈಟಿ ಇರುತ್ತೆ. ದೇಹನೂ ಅದೇ ತರ. ಅಲ್ಲಿ ಎರಡೂ ಇದ್ರೂ ಈ ಉಪಕಾರಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಅಪ್ಪರ್ ಹ್ಯಾಂಡ್ ಅಲ್ಲಿ ಇದ್ದಾಗ, ಈ ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಅದು ಒಂಥರ ಸಪ್ರೆಸ್ ತರ ಆಗಿರುತ್ತೆ, ಏನು ತೊಂದರೆ ಮಾಡೋದಿಲ್ಲ ಅದು. ಯಾವಾಗ ಈ ಉಪಕಾರಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಮ್ಮಿ ಆಗುತ್ತೆ, ಅಪಾಯಕಾರಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮನುಷ್ಯನಿಗೆ ಎಲ್ಲಾ ರೀತಿಯ ಕಾಯಿಲೆಗಳು ಬರುತ್ತೆ. ಅದು ಮೂಡ್ ಸ್ವಿಂಗ್, ತುಂಬಾ ಇರಿಟೇಷನ್ನು, ಡಿಪ್ರೆಷನ್ನು, ಅಯ್ಯೋ ಕೆಲ್ಸಕ್ಕೆ ಹೋಗೋದು ಬೇಜಾರು, ಮತ್ತೆ ಆಲಸ್ಯ ಅಂತಂತೀವಲ್ಲ, ಅಯ್ಯೋ ನಾಳೆ ಮಾಡಿದ್ರಾಯ್ತು, ಅಯ್ಯೋ ಬಿಡೋ ಯಾರು ಮಾಡ್ತಾರೆ, ಇದಕ್ಕೆಲ್ಲ ಕಾರಣ ನಮ್ಮ ಆಹಾರನೇ. ಕಾರಣ ಹಿಂಗೆ ಅಂತಂದ್ರೆ, ಇದನ್ನ ನಾವು ಅನಲೈಸ್ ಮಾಡ್ತಾ ಹೋದ್ರೆ ಈ ಗಟ್ ಮೈಕ್ರೋಬ್ಸ್ ಅಂತ ಏನ್ ಹೇಳಿದೆ, ಅದನ್ನ ಅವಕ್ಕೆ ಒಂದು ಆಹಾರ ಬೇಕು.
ಈ ಗುಡ್ ಗಟ್ ಮೈಕ್ರೋಬ್ಸ್ ಅಂತ ನಾವು ತಗೊಳ್ಳೋದಾದ್ರೆ ಒಳ್ಳೆಯ ಸೂಕ್ಷ್ಮಾಣುಜೀವಿಗಳು ಬ್ಯಾಕ್ಟೀರಿಯಾಗಳು ಅಂದ್ರೆ ಅವುಗಳಿಗೆ ಆಹಾರ ಯಾವುದು ಅಂದ್ರೆ ನಾವು ಸೇವಿಸುವ ಸಸ್ಯಾಹಾರ. ಓಕೆ. ಆಯ್ತಾ? ಅದನ್ನ ಪ್ರೀಬಯೋಟಿಕ್ಸ್ ಅಂತ ಕರಿತೀವಿ. ಆ ಬ್ಯಾಕ್ಟೀರಿಯಾಗಳಿಗೆ ನಾವು ಏನೇನು ಸಹ ಸಸ್ಯಾಹಾರ ತರಕಾರಿಗಳು, ಸೊಪ್ಪು, ಹಣ್ಣು, ಹಾಲು, ಮೊಸರು, ಮಜ್ಜಿಗೆ ಇಂಥವೇನೇನು ತಗಂತೀವಿ ಅದು ಅದಕ್ಕೆ ಆಹಾರ. ಅದನ್ನ ನಾವು ಆ ಬ್ಯಾಕ್ಟೀರಿಯಾಗಳನ್ನ ಪ್ರೋಬಯೋಟಿಕ್ಸ್ ಅಂತ ಕರಿತೀವಿ. ನೀವು ಆ ಪ್ರೋಬಯೋಟಿಕ್ ವರ್ಡ್ ಕೇಳಿರ್ಬೋದು ಸಾಮಾನ್ಯವಾಗಿ. ಇತ್ತೀಚೆಗೆ ತುಂಬಾ ಎಲ್ಲ ಅದ್ರ ಬಗ್ಗೆ ಹೇಳ್ತಾರೆ, ಪ್ರೋಬಯೋಟಿಕ್ಸ್ ತಗೋಬೇಕಪ್ಪ ಅಂತ. ಪ್ರೋಬಯೋಟಿಕ್ಸ್ ಅಂದ್ರೆ ಒಂದು ಶೇಕ್ ತರ ಇರುತ್ತೆ ಅಥವಾ ಒಂದು ಟ್ಯಾಬ್ಲೆಟ್ ತರ ಇರ್ಬೋದು. ಅದೆಲ್ಲ ಏನು ಅಂತಂದ್ರೆ ಬ್ಯಾಕ್ಟೀರಿಯಾಗಳದು ಒಳಗಡೆ ಬ್ಯಾಕ್ಟೀರಿಯಾ ಇರುತ್ತೆ. ಅದನ್ನ ನಾವು ಪ್ರೋಬಯೋಟಿಕ್ ಅಂತ ತಗೊಳ್ಳೋದು. ನ್ಯಾಚುರಲ್ ಆಗಿ ನಾವು ಬೇಕು ಅಂತಂದ್ರೆ ಮೊಸರಲ್ಲಿರುತ್ತೆ, ಮಜ್ಜಿಗೆಲಿರುತ್ತೆ, ಆಮೇಲೆ ನಾವು ಈ ಗಿಣ್ಣು ಅಥವಾ ಹಾಲಿನಿಂದ ತಯಾರಿಸಿದಂತ ಹುಳಿ ಬಂದಿರೋಂಥ ಪದಾರ್ಥ ಇರುತ್ತಲ್ಲ ಅದ್ರಲ್ಲಿ ಇರುತ್ತೆ. ಉಪ್ಪಿನಕಾಯಲ್ಲಿ ತುಂಬಾ ಇರುತ್ತೆ. ಮೊದಲು ನೋಡಿ ನಮ್ಮ ಆಹಾರದಲ್ಲಿ ಉಪ್ಪಿನಕಾಯಿ ಜೊತೆಲಿ ಇದ್ದೇ ಇರ್ತಿತ್ತು. ಅದು ಎಷ್ಟು ತರಾವರಿ ಉಪ್ಪಿನಕಾಯಿ, ನಿಂಬೆಕಾಯಿದಾಗ್ಬೋದು, ಹುಣಸೆಕಾಯಿ, ಮಾವಿನಕಾಯಿ, ಈ ತರ ಬೇರೆ ಬೇರೆ ತರದ್ದು ಉಪ್ಪಿನಕಾಯಿಗಳಲ್ವಾ. ಇದರಲ್ಲಿ ಈ ಪ್ರೋಬಯೋಟಿಕ್ಸ್ಗಳು ಜಾಸ್ತಿ ಇರುತ್ತೆ. ಅದರ ಸೇವನೆ ನಾವು ಒಂದು ನಿರಂತರವಾಗಿ ಮಾಡ್ಕೊಂತ ಬಂದ್ರೆ ಅದ್ರದ್ದು ಲೆವೆಲ್ ನಮ್ಮ ದೇಹದಲ್ಲಿ ಹಾಗೆ ತುಂಬಾ ಚೆನ್ನಾಗಿ ಇರುತ್ತೆ. ಯಾವಾಗ ನಾವೇನ್ ಮಾಡ್ತಾ ಇದೀವಿ, ಇತ್ತೀಚಿನ ದಿನದಲ್ಲಿ ಸಸ್ಯಾಹಾರ ಕಮ್ಮಿ, ಇದ್ರ ಜೊತೆ ಉಪ್ಪಿನಕಾಯಿ ಯಾರು ತಿನ್ನಲ್ಲ. ಏಕೆಂದ್ರೆ ಉಪ್ಪಿನಕಾಯಿ ತಿಂದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ, ಉಪ್ಪು ಜಾಸ್ತಿ ಇರುತ್ತೆ, ಉಪ್ಪಿನಂಶ. ಡಾಕ್ಟರ್ ಹೇಳಿದ್ ಬೇರೆದೆಲ್ಲ ತಿಂತಾರೆ, ಬೇರೆದು ಉಪ್ಪಿಂದೆಲ್ಲ ತಿಂತಾರೆ, ಉಪ್ಪಿನಕಾಯಿ ತಿನ್ನಲ್ಲ. ಸೊ ಇಲ್ಲೇನಂದ್ರೆ ಇದೆಲ್ಲ ತುಂಬಾ ಮುಖ್ಯವಾಗಿ ಬೇಕಾಗಿರೋ ಅಂಥದ್ದು. ಮತ್ತೆ ಮೊಸರನ್ನೇ ತುಂಬಾ ಜನ ಊಟ ಮಾಡಲ್ಲ, ಅಭ್ಯಾಸನೇ ಮಾಡ್ಕೊಂಡಿರೋದಿಲ್ಲ. ಹಾಗಾಗಿ ಮತ್ತೆ ನೋಡಿ, ರಾತ್ರಿ ಹೊತ್ತು ನಾವು ಮಜ್ಜಿಗೆನ ಕುಡಿದು ಮಲಗಿದಾಗ ನಮ್ಮ ಬಾಯಲ್ಲಿ ಒಳ್ಳೆ ಗಟ್ ಮೈಕ್ರೋಬ್ಸ್ ಇರುತ್ತೆ. ಅದು ತುಂಬಾ ಒಳ್ಳೇದು ನಮ್ಗೆ. ಬೇರೆ ಆಹಾರ ಪದಾರ್ಥ ಸೇವನೆ ಮಾಡಿದಾಗ ಬೇರೆ ಬ್ಯಾಕ್ಟೀರಿಯಾಗಳು ಸಂಖ್ಯೆ ಜಾಸ್ತಿ ಆಗುತ್ತೆ ಬಾಯಲ್ಲಿ. ಈ ಮಜ್ಜಿಗೆ ಕುಡಿದಾಗ ಲ್ಯಾಕ್ಟೋಬ್ಯಾಸಿಲಸ್ ಜಾಸ್ತಿ ಇರುತ್ತೆ. ಆದ್ರೆ ಒಂದು ಒಳ್ಳೇದದು. ಕೆಲವೊಬ್ರು ಹೇಳ್ತಾರೆ ರಾತ್ರಿ ನಾವು ಊಟ ಅಂದ್ರೆ ಆಹಾರ ಸೇವನೆ ಆದ ನಂತರ ಮೊಸರು ಕುಡಿಬಾರ್ದು, ಮಜ್ಜಿಗೆ ಕುಡಿಬಾರ್ದು ಅಂತ. ಇಲ್ಲ, ಅಂದ್ರೆ ಕೆಲವೊಂದು ಆಹಾರದ ಜೊತೆಗೆ ಮಿಕ್ಸ್ ಮಾಡಬಾರ್ದು ಅಂತಾರೆ. ಕೆಲವೊಂದು ಆಹಾರದ ಜೊತೆಗೆ ಕೆಲವೊಂದು ಇದರಲ್ಲಿ ನಿಷೇಧ, ಅಯ್ಯೋ ಬೇಡ ಅದು ಮಿಕ್ಸ್ ಆದ್ರೆ ತೊಂದರೆ ಆಗುತ್ತೆ ಅಂತ. ಇಲ್ಲ ಅಂದ್ರೆ ಸಾಮಾನ್ಯವಾಗಿ ನೀವು ಆಹಾರ ಊಟ ಮುಗಿಸ್ಬೇಕಾದ್ರೆ ಒಂದು ಮೊಸರನ್ನ ಮಜ್ಜಿಗೆ ತಗೊಂಡು ತಾನೇ ನಾವು ಮಾಡೋದು. ಅದು ಲ್ಯಾಕ್ಟೋಬ್ಯಾಸಿಲಸ್ ಒಳ್ಳೆ ಮೈಕ್ರೋಬ್ಸ್. ಈಗ ಈ ಬ್ಯಾಕ್ಟೀರಿಯಾಗಳಿಗೆ ನಾವು ಸಸ್ಯಾಹಾರ ತಗೊಂತೀವಲ್ಲ, ಅದರಲ್ಲಿ ಟ್ರಿಪ್ಟೋಪ್ಯಾನ್ ಅಂತ ಅಮೈನೋ ಆಸಿಡ್ ಇರುತ್ತೆ. ಆ ಸಸ್ಯಾಹಾರದಲ್ಲಿ ಟ್ರಿಪ್ಟೋಪ್ಯಾನ್ ಅಂತ ಅಮೈನೋ ಆಸಿಡ್, ಅದು ಅದ್ರದ್ದು ಫುಡ್. ಆ ಟ್ರಿಪ್ಟೋಪ್ಯಾನ್ ಅದು ಮೆಟಬಲೈಸ್ ಮಾಡ್ಬೇಕಲ್ಲ, ಅದನ್ನ ಬಳಸ್ಕೋಬೇಕಲ್ಲ. ಅದು ಬಳಸ್ಕೋಬೇಕಾದ್ರೆ ಏನ್ ಮಾಡುತ್ತೆ, ಸೆರೋಟೋನಿನ್ ಅಂತ ಒಂದು ಬಿಡುಗಡೆ ಮಾಡುತ್ತೆ ಕೆಮಿಕಲ್. ಕೇಳಿರ್ಬೋದು, ಸೆರೋಟೋನಿನ್ ಒಂದು ಮೂಡ್ ಹಾರ್ಮೋನ್. ಅದು ನಮ್ಮ ದೇಹದಲ್ಲಿ ಮೆದುಳಿನಲ್ಲಿ ಬಿಡುಗಡೆಯಾಗುವ ಸೆರೋಟೋನಿನ್ ಪ್ರಮಾಣ 20%. ನಮ್ಮ ಗಟ್ ಮೈಕ್ರೋಬ್ಸ್ ಬಿಡುಗಡೆ ಮಾಡುತ್ತಲ್ಲ, ಕರುಳಿನಲ್ಲಿ ಬಿಡುಗಡೆ ಮಾಡುವ ಸೆರೋಟೋನಿನ್ ಪ್ರಮಾಣ 80%. ಟೋಟಲ್ ಸೆರೋಟೋನಿನ್ ಪ್ರಮಾಣದಲ್ಲಿ ಹೆಚ್ಚಿನ ಭಾಗ ನಮ್ಮ ಗಟ್ ಮೈಕ್ರೋಬ್ಸೇ ಬಿಡುಗಡೆ ಮಾಡುತ್ತೆ. ಹಾಗಾಗಿ ಆ ಸೆರೋಟೋನಿನ್ ಅನ್ನೋದು ಮೂಡ್ ಹಾರ್ಮೋನು. ನೀವು ಮೂಡ್ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಸೆರೋಟೋನಿನ್ ನಿಮ್ಮ ದೇಹದಲ್ಲಿ ಚೆನ್ನಾಗಿರ್ಬೇಕು. ಅದನ್ನ ನಾವು ಗುಡ್ ಹಾರ್ಮೋನ್ಸ್ ಅಂತ ಕರಿತೀವಿ. ಈ ಗುಡ್ ಹಾರ್ಮೋನ್ ಅಲ್ಲಿ ಆಕ್ಸಿಟಾಸಿನ್, ಸೆರೋಟೋನಿನ್, ಡೋಪಮೈನ್, ಎಂಡಾರ್ಫಿನ್ ಅಂತ ತುಂಬಾ ಲಿಸ್ಟ್ ಇದೆ. ಅದು ಇವೆಲ್ಲ ನ್ಯೂರೋ ಟ್ರಾನ್ಸ್ಮಿಟರ್ಸ್, ಹಾರ್ಮೋನ್ಗಳು, ತುಂಬಾ ನಮ್ಮ ದೇಹಕ್ಕೆ ಬೇಕಾಗಿರೋಂಥದ್ದು. ಈ ನಾವು ಒಳ್ಳೆ ಆಹಾರ ಸೇವನೆ ಮಾಡಿದಾಗ ಟ್ರಿಪ್ಟೋಫ್ಯಾನ್ ಜಾಸ್ತಿ ಇರುತ್ತೆ, ಸೆರೋಟೋನಿನ್ ಬಿಡುಗಡೆ ಆಗುತ್ತೆ. ಸೆರೋಟೋನಿನ್ ಬಿಡುಗಡೆ ಆದಾಗ ನನ್ನ ಮೂಡ್ ಚೆನ್ನಾಗಿರುತ್ತೆ. ಆಮೇಲೆ ಸೆರೋಟೋನಿನ್ ಅನ್ನೋದು ಮೆಲಟೋನಿನ್ ಅಂತ ಇನ್ನೊಂದು ರಾತ್ರಿ ಬಿಡುಗಡೆಯಾಗುವಂತ ಹಾರ್ಮೋನ್ ಇದೆ. ಅದಕ್ಕೆ ಇದು ಮೂಲ, ಇದಿದ್ರೆ ಅದು ಬಿಡುಗಡೆ ಆಗೋದು. ಸೊ ಇದೆಲ್ಲ ಒಂದು ಚೈನ್ ತರ. ಈಗ ನೋಡಿ, ನಿಮ್ಮ ಆಹಾರದಿಂದ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರುತ್ತೆ, ಬ್ಯಾಕ್ಟೀರಿಯಾ ಚೆನ್ನಾಗಿದ್ರೆ ಸೆರೋಟೋನಿನ್ ಬಿಡುಗಡೆ ಆಗುತ್ತೆ, ಸೆರೋಟೋನಿನ್ ಇದ್ರೆ ಮೆಲಟೋನಿನ್ ಬಿಡುಗಡೆ ಆಗುತ್ತೆ. ಮೆಲಟೋನಿನ್ ನಿಮ್ಗೆ ಚೆನ್ನಾಗಿ ಬಿಡುಗಡೆ ಆದಾಗ ಒಳ್ಳೆ ನಿದ್ದೆ, ಆಮೇಲೆ ನಿಮ್ಗೆ ಗ್ರೇ ಹೇರ್ ಎಲ್ಲ ಬೇಗ ಆಗಲ್ಲ, ಸ್ಕಿನ್ ತುಂಬಾ ಏಜಿಂಗ್ ಎಲ್ಲ ಇರುತ್ತಲ್ಲ ಅದು ಚೆನ್ನಾಗಿ, ತುಂಬಾ ವಯಸ್ಸಾದ್ರೂ ವಯಸ್ಸಾಗಿರೋದು ಗೊತ್ತಾಗಲ್ಲ. ಆಮೇಲೆ ಬಾಡಿಲಿ ಏನೇ ಡ್ಯಾಮೇಜ್ಗಳಾದ್ರೆ ಇಂಟರ್ನಲ್ ಏನೇನೋ ತೊಂದರೆಗಳಾಗ್ತಾ ಇರುತ್ತೆ, ಅಂತ ತೊಂದರೆ ಎಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಹಾಗಾಗಿ ಒಳ್ಳೆ ನಿದ್ದೆ ಆಗ್ಬೇಕು. ಅದೆಲ್ಲ ಆಗ್ಬೇಕು ಅಂದ್ರೆ ನಮ್ಮ ಆಹಾರ. ಇದ್ರ ಜೊತೆಗೆ ನಾನು ಮೂಡ್ ಹೇಳಿದೆ. ಈಗ ನೀವು ಸುಮಾರು ನೋಡಿರ್ಬೋದು, ನಾವು ಈ ಕೆಲವೊಬ್ಬ ವ್ಯಕ್ತಿಗಳು ಸಮಾಜದಲ್ಲಿ ತುಂಬಾ ಒಂದು ಏನೋ ಕೆಟ್ಟ ಕೆಲಸ ಮಾಡಿರ್ತಾರೆ, ರೌಡಿಸಮ್ ಮಾಡೋದು, ಮರ್ಡರ್ ಮಾಡೋದು, ಇದೆಲ್ಲ ಮಾಡ್ತಿರ್ತಾರಲ್ಲ. ಅವರ ಆಹಾರ ಪದ್ಧತಿ ನೀವು ನೋಡಿದಾಗ ಅವರು ನಾನ್ ವೆಜಿಟೇರಿಯನ್ ಫುಡ್, ಸ್ಪೈಸ್ ಇಂಥದನ್ನೇ, ಅಂದ್ರೆ ಅದ್ರ ಜೊತೆ ಆಲ್ಕೋಹಾಲ್ ಇದೆಲ್ಲ ಈ ತರದ ಸೇವನೆನೇ ಅವರು ಜಾಸ್ತಿ ಇರುತ್ತೆ. ಸವಾಸನು ಕೆಟ್ಟದಿರುತ್ತೆ ಅವ್ರದ್ದು, ಇಲ್ಲ ಅಂತೇನಿಲ್ಲ. ಅದ್ರ ಜೊತೆಗೆ ಆಹಾರನ ನಾವು ನೋಡಿದಾಗ ಅವರು ಎಲ್ಲ ಕುಡಿಯೋದು, ನಾನ್ ವೆಜ್ ತಿನ್ನೋದು, ಸ್ಪೈಸ್ ಅಂತ ಫುಡ್ ತಿನ್ನೋದು, ಈ ಥರದ್ದೆಲ್ಲ ಆದಾಗ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾಗಳು, ಗುಡ್ ಬ್ಯಾಕ್ಟೀರಿಯಾಗಳು ಕಮ್ಮಿ ಆಗ್ಬಿಡುತ್ತೆ.
ಓಕೆ. ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗುತ್ತೆ. ಸೊ ಅದೇನ್ ಮಾಡುತ್ತೆ, ಕಾಯಿಲೆಗಳು ಈ ತರ ಮೂಡ್ ಫ್ಲಕ್ಚುಯೇಷನ್ ಆಗೋದು, ಕೋಪ ಆಗೋದು, ಮತ್ತೆ ಏನೋ ಒಂದು ಸಣ್ಣ ಸಮಸ್ಯೆನ ದೊಡ್ಡ ಬ್ರಹ್ಮಾಂಡ ಆಗೋಗುತ್ತದೆ. ಸಣ್ಣದ್ರಲ್ಲೇ ಸಾಲ್ವ್ ಮಾಡ್ಬೋದು ನೀವು, ನಿಮಗೆ ಗೊತ್ತಿದ್ದು ಬೇಕಾದಷ್ಟು ನೋಡಿದೀವಿ. ಸಣ್ಣದ್ರಲ್ಲಿ ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತಾರಲ್ಲ, ಕೊಡ್ಲಿ ಅಲ್ಲ, ಅದಕ್ಕಿಂತ ದೊಡ್ಡದು JCBನೇ ತಂದಿರ್ತಾರೆ ಅವರು ಅಲ್ವಾ. ಸಣ್ಣ ಒಂದು ಸಮಸ್ಯೆ ದೊಡ್ಡ ಒಂಥರ ಬದನೆಕಾಯಿ ಬ್ರಹ್ಮರಾಕ್ಷಸ ಆದಂಗೆ ಅಂತ ಆ ತರ ಆಗೋಗ್ಬಿಡುತ್ತೆ. ಅಂದ್ರೆ ಆ ಸಂದರ್ಭದಲ್ಲಿ ಆ ಒಂದು ಮೂಡ್ ಚೆನ್ನಾಗಿರಲ್ವಲ್ಲ, ವಿವೇಕ ಕೈ ಕೊಡುತ್ತೆ. ಆ ಸಂದರ್ಭನ ಹೇಗೆ ನಿಭಾಯಿಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ಆಹಾರ, ನಮ್ಮ ನಡವಳಿಕೆ, ನಮ್ಮ ಬುದ್ಧಿಶಕ್ತಿ, ನಮ್ಮ ವಿವೇಕ, ಇದನ್ನೆಲ್ಲದನ್ನು ನಿರ್ಧಾರ ಮಾಡೋದ್ರಿಂದ ನಾವು ಒಳ್ಳೆಯ ಆಹಾರ ತಗೊಂಡ್ರೆ ಒಳ್ಳೆಯವರಾಗಿರ್ತೀವಿ. ನಾವು ಈ ತರ ಕೆಟ್ಟ ಆಹಾರ ಅಂತಲ್ಲ, ಅದು ಸ್ಪೈಸ್ ಇರೋಂಥದ್ದು, ನಾನ್ ವೆಜಿಟೇರಿಯನ್ ಫುಡ್ ಇದೇನ್ ಮಾಡುತ್ತೆ, ಗಟ್ಟಲ್ಲಿ ಗುಡ್ ಮೈಕ್ರೋಬ್ಸ್ನ ಕಮ್ಮಿ ಮಾಡ್ಬಿಡುತ್ತೆ. ಹಾಗಾಗಿ ಅದನ್ನ ಕಮ್ಮಿ ಮಾಡ್ಕೊಂಡು ಯಾವಾಗ್ಲಾದ್ರೂ ಒಂದೊಂದ್ಸಲ ತಗೋಬಹುದು. ಆದ್ರೆ ಹೆಚ್ಚು ನಾವು ಪ್ರಿಫರೆನ್ಸ್ ಕೊಡ್ಬೇಕಾಗಿರೋದು ಹಾಲಿನ ಒಂದು ಪದಾರ್ಥಗಳು, ಮತ್ತೆ ಫರ್ಮೆಂಟ್ ಆಗಿರೋದು. ಈಗ ಕೆಲವೆಲ್ಲ ಫರ್ಮೆಂಟ್ ಮಾಡ್ತೀವಲ್ಲ, ಹುಳಿ ಬಂದಿರುತ್ತೆ, ಅದು ತುಂಬಾ ಒಳ್ಳೇದು. ಇದ್ರಲ್ಲಿ ಮನೇಲೇನು ಇದನ್ನ ಮಾಡ್ಕೋಬಹುದು ನಾವು. ಈ ಗುಡ್ ಗಟ್ ಮೈಕ್ರೋಬ್ಸ್ ನಮಗ್ ಬೇಕು, ಪ್ರೊಬಯೋಟಿಕ್ಸ್ ಅಂತಂದ್ರೆ ಮನೇಲೂ ಸಹ ಮೊದಲೆಲ್ಲ ನೋಡಿ, ಆ ಒಂದು ಅನ್ನ ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ಮೊಸರು ಹಾಕಿ ಅದನ್ನ ಬೆಳಗ್ಗೆ ಫರ್ಮೆಂಟ್ ಆಗಕ್ ಬಿಡೋರು. ಆಮೇಲೆ ಅದಕ್ಕೆ ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ತುಂಬಾ ಫೆಂಟಾಸ್ಟಿಕ್ ಪ್ರೊಬಯೋಟಿಕ್ ಅದು. ಅಂತದನ್ನ ಒಂದು ವಾರ ಸೇವನೆ ಮಾಡಿದ್ರೆ ಗ್ಯಾಸ್ಟ್ರಿಕ್, ಬೇರೆ ಬೇರೆ ತರ ತೊಂದರೆ ಇರುತ್ತಲ್ಲ, ಜೀರ್ಣ ಬೇರೆದು, ಅದೆಲ್ಲ ಕ್ಲಿಯರ್ ಆಗುತ್ತೆ. ಹಾಗಾಗಿ ಅದು ಸಂಶೋಧನೆ ಮುಖಾಂತರ ಅದು ಹೇಳಿದಾರೆ. ಅದನ್ನ ವಿಶ್ವದಲ್ಲಿ ಅದು ತುಂಬಾ ಒಳ್ಳೆ ಪ್ರೊಬಯೋಟಿಕ್ ಅಂತಾರೆ ಅದನ್ನ, ಈ ತರ ಫರ್ಮೆಂಟ್ ಮಾಡಿ. ಅಂಬ್ಲಿ ರಾಗಿದೂ ಸಹ ಮಾಡ್ತಾರೆ ನೋಡಿ, ರಾಗಿದು, ಅನ್ನದ್ದು, ಈ ತರದ್ದೆಲ್ಲ ಮಾಡಿದ್ರೆ ಫರ್ಮೆಂಟ್ ಆಗ್ಬೇಕದು. ಬ್ಯಾಕ್ಟೀರಿಯಾ ಚೆನ್ನಾಗಿ ಗ್ರೋತ್ ಆಗಬೇಕು. ಲ್ಯಾಕ್ಟೋಬ್ಯಾಸಿಲಸ್ ಬೇರೆ ಬೇರೆ ತರದಿದೆ ಅದರಲ್ಲಿ, ಬೇರೆ ಒಳ್ಳೆ ಗುಂಪಿಗೆ ಸೇರಿದಂಥದ್ದು. ಅದೆಲ್ಲ ಜಾಸ್ತಿ ಆಗೋದ್ರಿಂದ ನಮ್ಮ ಆಹಾರ ತುಂಬಾ ಚೆನ್ನಾಗಿರುತ್ತೆ. ವೈಟಮಿನ್ ಇರುತ್ತೆ, ಟ್ರೈಸ್ ಎಲಿಮೆಂಟ್ ಇರುತ್ತೆ, ಮಿನರಲ್ಗಳು ಅವೆಲ್ಲ ಇರುತ್ತೆ. ಸೊ ನಮ್ಮ ಮೂಡ್ ಚೆನ್ನಾಗಿರುತ್ತೆ. ಮೂಡ್ ಚೆನ್ನಾಗಿದ್ದಾಗ ನಮ್ಮ ನಡವಳಿಕೆ ಚೆನ್ನಾಗಿರುತ್ತೆ. ನಡವಳಿಕೆ ಎಲ್ಲ ಚೆನ್ನಾಗಿದ್ದಾಗ ನಾವು ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಗುರುತಿಸ್ಕೊಂತೀವಿ. ಈಗ ನೀವ್ ಹೇಳಿದ್ದು ಆಹಾರ ಪದ್ಧತಿ ನಮ್ಮ ಮೂಡ್ ಚೇಂಜ್ ಆಗ್ಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದ್ರಿ. ಅದೇ ಇನ್ನೊಂದು ವಿಷಯ ನಾನು ಕೇಳ್ತೇನೆ ಇಲ್ಲಿ. ಈಗ ಏನು ಅಂತ ಹೇಳಿದ್ರೆ, ಈಗ ನಮ್ಗೆ ಸಾವಿನ ಸುದ್ದಿ ಆಗಿರ್ಬೋದು ಅಥವಾ ಕೆಟ್ಟ ಸುದ್ದಿಗಳು, ಈ ಒಂದು ಸಂಜೆ ಒಳಗಡೆ ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಯಾವ್ದಾದ್ರೆ ಸಾವಿನ ಸುದ್ದಿ ಕೇಳಿದಾಗ ಅಷ್ಟು ಮನ್ಸಿಗೆ ನೋವಾಗಲ್ಲ, ಅಂದ್ರೆ ಅಷ್ಟೊಂದು ತಲೆಗೆಲ್ಲ ಹೋಗಿರೋದಿಲ್ಲ. ಅದೇ ಸಂಜೆ ನಂತರ ರಾತ್ರಿ, ಈ ಸಂಜೆಯಿಂದ ರಾತ್ರಿ ತನಕ ಏನಾದ್ರೂ ಒಂದು ಸಾವಿನ ಸುದ್ದಿ ಕೇಳಿದಾಗ ಅಥವಾ ಏನೋ ಒಂದು ಕೆಟ್ಟ ಸುದ್ದಿ ಕೇಳಿದಾಗ ತುಂಬಾ ಕಾಡ್ತಾ ಇರ್ತದೆ. ಸೊ ಆ ಮೂಡ್ ಚೇಂಜ್ ಹೇಗಾಗ್ತದೆ ಅಂತ ಇಲ್ಲಿ ಗುಡ್ ಹಾರ್ಮೋನ್ ಮತ್ತೆ ಗುಡ್ ಕಾರ್ಟಿಸಾಲ್ ಅಂತ ಒಂದಿದೆ, ಸ್ಟ್ರೆಸ್ ಹಾರ್ಮೋನ್. ಅದು ನಮ್ಮ ಎಡ್ರಿನಲ್ ಗ್ಲ್ಯಾಂಡ್ ಇಂದ ಬಿಡುಗಡೆ ಆಗಂತದ್ದು. ಕಿಡ್ನಿ ಮೇಲೆ ಎಡ್ರಿನಲ್ ಗ್ಲ್ಯಾಂಡ್ ಅಂತ ಇದೆ. ಅದು ಏನೇ ಒಂದು ಸ್ಟ್ರೆಸ್ ಆದಾಗ, ಏನೇ ಒಂದು ಆಘಾತ ಆದಾಗ, ಏನೇ ಒಂದು ಇದಾದಾಗ ಅದು ಬಿಡುಗಡೆ ಆಗುತ್ತೆ. ಅದು ಬಿಡುಗಡೆ ಆಗೋದು ಅಂದ್ರೆ ಅದು ಒಳ್ಳೇದಕ್ಕೆ ಬಿಡುಗಡೆ ಆಗೋದು, ನಮ್ಮನ್ನ ಆ ಒಂದು ಪರಿಸ್ಥಿತಿಗೆ ರೆಡಿ ಮಾಡೋದಕ್ಕೆ. ಈಗ ಯಾವುದೋ ಒಂದು ಎಲ್ಲೋ ಹೋದಾಗ ನನಗೇನೋ ಒಂದು ಥ್ರೆಟ್ ಇದೆ, ಹಿಂದಿನ ಇದು ಎವಲ್ಯೂಷನರಿ ಪೀರಿಯಡ್ ನೋಡ್ಕೊಂಡಾಗ ಮೊದಲು ನಾವೆಲ್ಲ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ವು ಆದಿಮಾನವರು. ಅವ್ರಿಗೆ ತೊಂದರೆ ಏನು ಅಂತಂದ್ರೆ, ಯಾವಾಗ ಹುಲಿ ಬರುತ್ತೋ, ಸಿಂಹ ಬರುತ್ತೋ, ಅಟ್ಯಾಕ್ ಮಾಡುತ್ತೋ, ಪ್ರಾಣ ಭಯ. ಮತ್ತೆ ಬೇಟೆಯಾಡಕ್ ಹೋದಾಗ ಪ್ರಾಣ ಭಯ ಇದ್ದಾಗ ಏನಾಗೋದು ಅಂದ್ರೆ ಕಾರ್ಟಿಸಾಲ್ ರಿಲೀಸ್ ಆಗೋದು. ಭಯ ಅನ್ನೋದು ಬದುಕಿಗೋಸ್ಕರ, ಪ್ರಾಣಕ್ಕೋಸ್ಕರ ಭಯ. ಅಂತ ಸಂದರ್ಭದಲ್ಲಿ ಕಾರ್ಟಿಸಾಲ್ ರಿಲೀಸ್ ಆದಾಗ ಅದು ಶುಗರ್ನ ಜಾಸ್ತಿ ರಿಲೀಸ್ ಮಾಡ್ಬಿಡುತ್ತೆ ನಮ್ಮ ಬ್ಲಡ್ ಅಲ್ಲಿ. ಮತ್ತೆ ಹಾರ್ಟ್ ಬೀಟು ಜಾಸ್ತಿ ಆಗುತ್ತೆ. ಇದೆಲ್ಲ ಹಿಂಗೆ ಅಂದ್ರೆ ಓಡೋದಕ್ಕೆ, ನಾವು ಅಲ್ಲಿಂದ ಓಡಬೇಕು ಅನ್ನೋದಕ್ಕೆ ನಮ್ಮ ಬಾಡಿನ ಅದು ಎನರ್ಜಿ ಜಾಸ್ತಿ ನಮಗೆ ಸಿಕ್ಕುತ್ತೆ. ಸೊ ಓಡೋಗೋದು, ಇಲ್ಲ ಫೈಟ್ ಮಾಡೋದು, ಫೈಟ್ ಫ್ಲೈಟ್ ಫ್ರೈಟ್ ಅಂತ ಅಂತೀವಿ. ಅದ್ರ ಜೊತೆ ಒಡೆದಾಡು, ಇಲ್ಲ ಓಡೋಗು, ಇಲ್ಲ ಎದ್ರಕಂಡು ಮರದ ಮೇಲೆ ಹತ್ತು ಕೂತ್ಕೋ, ಏನೋ ಒಂದು ಮಾಡು, ಆಯ್ತು, ಆ ಥರದ್ದು ಮಾಡೋದು. ಅದಕ್ಕೆ ಆ ಹಾರ್ಮೋನ್ಗಳು ಬಿಡುಗಡೆ ಆಗ್ತಾ ಇದ್ದಿದ್ದು. ಇವಾಗ ಏನಾಗ್ತಾ ಇದೆ, ನಮಗೆ ಯಾವ ಹುಲಿ, ಸಿಂಹ, ಆನೆ ಇದು ಏನೋ ಇಲ್ಲ. ಈಗ ನಮ್ಗೆ ಇರೋ ಅಂತ ಸ್ಟ್ರೆಸ್ ಯಾವುದು ಅಂತಂದ್ರೆ ಬಾಸ್ ಅವ್ರದ್ದೊಂದು ಇಮೇಲ್, ಇಂದ್ರೆ ಸಣ್ಣದನ್ನ ನಾವು ಅದನ್ನ ಹುಲಿ, ಸಿಂಹ ಅಂದ್ರೆ ಪ್ರಾಣ ಭಯದ ತರ ನಮ್ಮ ಸಿಸ್ಟಮ್ ಕನ್ಸಿಡರ್ ಮಾಡೋದ್ರಿಂದ ಕಾರ್ಟಿಸಾಲ್ ರಿಲೀಸ್ ಆಗ್ಬಿಡುತ್ತೆ. ಕಾರ್ಟಿಸಾಲ್ ರಿಲೀಸ್ ಆದಾಗ ಅದು ಸಪ್ರೆಸ್ ಆಗ್ಬೇಕು ಆ ಪರಿಸ್ಥಿತಿ ನೋಡ್ಕೊಂಡು, ಆದ್ರೆ ಆಗ್ತಾ ಇಲ್ಲ. ಅದು ಪದೇ ಆ ಥರದನ್ನ ನಾವು ಒಂದು ಎನ್ಕೌಂಟರ್ ಆಗೋದ್ರಿಂದ, ಅದ್ರ ಪ್ರಮಾಣ ಜಾಸ್ತಿ ಆಗೋದ್ರಿಂದ, ಅದು ಸಾಯಂಕಾಲದ ನೀವು ಹೇಳ್ದಂಗೆ ಅದು ಬೇರೆದಾದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಇರುತ್ತೆ, ನಿಮಗೆ ಡೈವರ್ಟ್ ಆಗೋದ್ರಿಂದ ಈ ಕಾರ್ಟಿಸಾಲ್ದು ಪ್ರಮಾಣ ಕಡಿಮೆ ಆಗುತ್ತೆ. ಆದರೆ ಸಾಯಂಕಾಲ ಆದ ನಂತರ ಏನಾಗುತ್ತೆ ಅಂದರೆ ಆ ಸಂದರ್ಭದಲ್ಲಿ ಬೇರೆ ಹಾರ್ಮೋನ್ಗಳ ಕಮ್ಮಿ ಇರೋದ್ರಿಂದ ಇದು ಅಪ್ಪರ್ ಹ್ಯಾಂಡ್ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅದನ್ನ ಟ್ಯಾಕಲ್ ಮಾಡೋದು ಸ್ವಲ್ಪ ಕಷ್ಟ. ಆದರೆ ವಿತ್ ಸಮ್ ಪೇಷನ್ಸ್ ಇತ್ತು ಅಂತಂದ್ರೆ, ತಾಳ್ಮೆಯಿಂದ
ಮಾಡಿದ್ರೆ ಖಂಡಿತವಾಗ್ಲೂ ಎಂಥ ಸಮಸ್ಯೆನಾದ್ರೂ ನಾವು ನಿಭಾಯಿಸ್ತಾ ಬರ್ಬೋದು. ಓಕೆ. ಈಗ ಸೂಕ್ಷ್ಮಾಣುಗಳಿಂದ ನಡವಳಿಕೆಗಳು, ನಮ್ಮ ಭಾವನೆಗಳು ಬದಲಾಗ್ತದೆ. ನಮ್ಮನ್ನ ಕಂಪ್ಲೀಟ್ ಆಗಿ ಅದು ಕಂಟ್ರೋಲ್ ಮಾಡ್ತಾ ಇದೆ ಅಂತ ನೀವು ಹೇಳಿದ್ರೆ. ಹೌದು. ಈಗ ನಾವು ಕೆಲವೊಂದ್ಸಲ ತುಂಬಾ ನಗ್ತೇವೆ, ಅಥವಾ ಕೆಲವೊಂದ್ಸಲ ಈಗ ಒಂದ್ ಸಿಲ್ಲಿ ಕ್ವೆಶನ್ ಅಂತ ಅನ್ಸ್ಬೋದು. ಈಗ ಸಿನಿಮಾಕ್ಕೆ ಹೋದಾಗ ಒಂದ್ ಸಿನಿಮಾನ ನೋಡ್ಬೇಕಾದ್ರೆ ಅಲ್ಲಿ ಅಳೋ ಸೀನ್ ಬರ್ತಾ ಇರ್ತದೆ, ನಾವು ಅತ್ ಬಿಡ್ತೇವೆ. ಸೊ ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನು? ಇದು ಬರೀ ಗಟ್ಟು ಮೈಕ್ರೋಬ್ಸ್ ಒಂದೇ ಅಲ್ಲ, ಬೇರೆ ಥರದ್ದು ಹಾರ್ಮೋನ್ಸ್ಗಳಿರುತ್ತೆ ನಮ್ಮ ದೇಹದಲ್ಲಿ. ಈ ಸೆರೋಟೋನಿನ್ ಒಂದು ಗಟ್ ಮೈಕ್ರೋಬ್ ಹೇಳ್ದೆ ನಾನು. ಇದರ ಜೊತೆಗೆ ಡೋಪಮೈನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ, ಡೋಪಮೈನ್ ಅಂತ. ಈಗ ನೋಡಿ, ನಿಮ್ಗೆ ಯಾರೋ ಒಂದು ಅಪ್ರಿಷಿಯೇಟ್ ಮಾಡಿದಾಗ ಡೋಪಮೈನ್ ರಿಲೀಸ್ ಆಗುತ್ತೆ. ಅದು ಈಗ ನಾನು ನಿಮ್ಗೆ ತುಂಬಾ ಸ್ವಾತಿ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂದ್ರೆ ನಿಮ್ಗೆ ಡೋಪಮೈನ್ ರಿಲೀಸ್ ಆಗುತ್ತೆ. ಆ ತರ ಡೋಪಮೈನ್ ಅಂತ ಒಂದು ರಿವಾರ್ಡ್ ಹಾರ್ಮೋನ್, ಅದು ರಿವಾರ್ಡ್ ಮಾಡೋ ಅಂತದ್ದು. ನಾವು ಮಾಡೋ ಕೆಲಸಕ್ಕೆ ಯಾರೋ ಗುಡ್ ಅಂದ್ರೆ ಅವಾಗ ನಮ್ಗೆ ಡೋಪಮೈನ್ ರಿಲೀಸ್ ಆಗುತ್ತೆ, ಆ ಹಾರ್ಮೋನು. ಅದ್ರ ಜೊತೆಗೆ ಎಂಡಾರ್ಫಿನ್ ಅಂತ ಒಂದು ಹಾರ್ಮೋನ್ ಇದೆ, ಅದು ಪೇನ್ ಕಿಲ್ಲರ್ ತರ. ಈ ಗ್ರೂಪ್ ಅಲ್ಲಿ ಇದ್ದಾಗ ನಾವು ಅದಕ್ಕೆ ನಾವು ಹೇಳೋದು, ನಾವು ತುಂಬಾ ಸೊಸೈಟಿ ಜೊತೆ ಚೆನ್ನಾಗಿದ್ದಾಗ, ಜನಸಾಮಾನ್ಯರ ಜೊತೆ ಎಲ್ಲರ ಜೊತೆ ಚೆನ್ನಾಗಿದ್ದಾಗ ಈ ಹಾರ್ಮೋನ್ಗಳೆಲ್ಲ ರಿಲೀಸ್ ಆಗುತ್ತೆ. ಆಮೇಲೆ ಡೋಪಮೈನು, ಆಮೇಲೆ ಎಂಡಾರ್ಫಿನ್ ಪೇನ್ ಕಿಲ್ಲರ್ ತರ ಅದು. ಈಗ ನೀವೇನೋ ಒಂದು ಕೆಲಸ ಮಾಡ್ತೀರಾ, ಈಗ ಎಲ್ಲೋ ಒಂದು ಬೆಟ್ಟ ಹತ್ತೀರಾ ಒಂದು ಗುಂಪಲ್ಲಿ, ಕಾಲ್ ನೋವ್ತಿದ್ರು ಖುಷಿ ಆಗ್ತಾ ಇರುತ್ತೆ, ಆಮೇಲೆ ಅದು ಪೇನ್ ಅನ್ಸಲ್ಲ ನಿಮ್ಗೆ ಅಲ್ವಾ? ಅದಕ್ಕೆ ಎಂಡಾರ್ಫಿನ್ ಪೇನ್ ಕಿಲ್ಲರ್, ಅದು ಬಿಡುಗಡೆ ಆಗುತ್ತೆ. ಆಮೇಲೆ ಆಕ್ಸಿಟಾಸಿನ್ ಲವ್ ಹಾರ್ಮೋನು. ಮಾತಾಡಿದ್ರೆ ಮನುಷ್ಯನಿಗೆ ಹೆಂಗೆ ಅಂದ್ರೆ, ಮಾತಾಡಿದ್ರೆ ಗುಂಪಲ್ಲಿದ್ದಾಗ, ಅದಕ್ಕೆ ಗುಂಪಲ್ಲಿ ನಾವು ಏನಾದ್ರು ಆಕ್ಟಿವಿಟಿ ಮಾಡಿದಾಗ ತುಂಬಾ ಬೆನಿಫಿಟ್ ಜಾಸ್ತಿ. ನೀವು ಗುಂಪಲ್ಲಿ ಯೋಗ ಮಾಡೋದು, ಎಕ್ಸಸೈಸು ಅಥವಾ ಮ್ಯೂಸಿಕ್, ಏನೋ ಒಂದು ಮ್ಯಾರಥಾನ್, ಏನೋ ಒಂದು ಗುಂಪಲ್ಲಿದ್ದಾಗ ಅದು ಆಕ್ಸಿಟಾಸಿನ್ ಲವ್ ಹಾರ್ಮೋನು. ಈ ಹಾರ್ಮೋನ್ಗಳು ಎಲ್ಲ ಚೆನ್ನಾಗಿ ಯಾವ ವ್ಯಕ್ತಿಯಲ್ಲಿ ರಿಲೀಸ್ ಆಗುತ್ತೆ, ಅವನು ಮೂಡ್ ತುಂಬಾ ಚೆನ್ನಾಗಿರುತ್ತೆ. ಅವನು ಯಾವಾಗ್ಲೂ ಜಾವಿಯಲ್ಲಾಗಿ ತಮಾಷೆ ಮಾಡ್ಕೊಂಡಿರ್ತಾನೆ. ಯಾವ ವ್ಯಕ್ತಿಗೆ ಯಾವುದು ಈ ಹಾರ್ಮೋನ್ ಬಿಡುಗಡೆ ಆಗಲ್ಲ, ಅವನು ಯಾವಾಗ್ಲೂ ಮೂಡ್ ಆಫ್. ಅವನಿಗೆ ಯಾವ ಸಂದರ್ಭದಲ್ಲಿ ಇದಾಗುತ್ತೆ ಅಂದ್ರೆ, ನಮಗೆ ಯಾರನ್ನಾರು ನೋಡಿದಾಗ ತುಂಬಾ ಜೆಲಸ್, ತುಂಬಾ ಹೇಟ್ರೆಡ್ನೆಸ್, ಅವ್ರು ಕಂಡ್ರೆ ನಮ್ಗಾಗಲ್ಲ, ಅಥವಾ ಅವ್ರು ತುಂಬಾ ಅಸೂಹೆ, ಆಮೇಲೆ ಅದು ಬರೀ ನೆಗೆಟಿವ್ ಥಾಟ್ಸ್ ನಮ್ಗೆ ಯಾವಾಗಿರುತ್ತೆ, ಆವಾಗ ನಮ್ಗೆ ಯಾವ ಹಾರ್ಮೋನು ರಿಲೀಸ್ ಆಗಲ್ಲ. ಆವಾಗ ಮೂಡ್, ನೀವು ಏನೇ ಸ್ವರ್ಗನೇ ನಿಮ್ ಮುಂದೆ ಇದ್ರೂ ನೀವು ಖುಷಿಯಾಗಿರಲ್ಲ. ಹಾಗಾಗಿ ನಮ್ಮ ಮೂಡ್ಗೂ ಈ ಗಟ್ ಮೈಕ್ರೋಬ್ಸ್ ಜೊತೆ ಈ ಹಾರ್ಮೋನುಗಳು ಸಹ ನೇರವಾಗಿ ಒಂದು ಸಂಬಂಧವನ್ನ ಹೊಂದಿದೆ. ಓಕೆ, ನೀವು ಹೇಳಿದಲ್ವಾ ಮ್ಯಾಮ್, ಈಗ ಕೆಲವರು ಮೂಡಿ ತರ ಆಗಿರ್ತಾರೆ ಅಂತೇಳಿ, ಏನಾದ್ರು ಅವರಿಗೆ ಸಮಸ್ಯೆಯಿಂದ ಆತರ ಹಾರ್ಮೋನು ಬಿಡುಗಡೆ ಆಗದೆ ಇರ್ತದ, ಅಥವಾ ನಾರ್ಮಲ್ ಆಗಿ ಅವ್ರು ಹಾಗಿರ್ತಾರ? ಕೆಲವರು ಇಂಟ್ರಾವರ್ಟ್ಸ್ ಗಳಿರ್ತಾರೆ, ಅಂತರ್ಮುಖಿಗಳು, ಬೈ ನೇಚರ್ ಅವರು ಆತರ. ಅವ್ರು ಯಾರ ಜೊತೆನೂ, ಆದ್ರೆ ಒಳ್ಳೆಯವರು ಇರ್ತಾರ, ಅವರು ಒಳ್ಳೆಯವರೇ ಅವರು. ಆದ್ರೆ ತುಂಬಾ ಜನದ ಜೊತೆ ಅವರು ತುಂಬಾ ಇದಾಗಿ ಮಿಕ್ಸ್ ಆಗಲ್ಲ, ಒಂಥರ ಅವ್ರ ಪಾಡಿಗೆ ಅವರು ಅಂತರ್ಮುಖಿಯಾಗಿ ಓದೋದು, ಅವ್ರ ಪಾಡಿಗೆ ಅವ್ರು ಮಾಡ್ತಿರ್ತಾರೆ. ದಟ್ ಇಸ್ ಗುಡ್. ಕೆಲವ್ರು ಏನಂತಂದ್ರೆ, ಅವ್ರು ಕಂಡ್ರೆ ಆಗಲ್ಲ, ನಾನು ಅದಕ್ಕೆ ಅವ್ರ ಜೊತೆ ಮಾತಾಡಲ್ಲ ಅಂತ, ಅಂದ್ರೆ ಆ ತರದ್ದು ನೇಚರ್. ಅಂದ್ರೆ ದೇ ಆರ್ ಅಂತರ್ಮುಖಿ ಅಲ್ಲ, ಆದ್ರೂ ಸಹ ಇಷ್ಟ ಇಲ್ಲ ಅವ್ರಿಗೆ. ಅವ್ರಿಗೆ ಏನೋ ಒಂದು ಅಸೂಯೆ ಆಗುತ್ತೆ, ಏನೋ ಒಂದು ಯಾರನ್ನೋ ಕಂಡ್ರೆ ಆಗೋದಿಲ್ಲ, ಅಯ್ಯೋ ಅವ್ರಿಗೆ ಪ್ರಮೋಷನ್ ಸಿಕ್ತು ನನಗೆ ಸಿಕ್ಕಿಲ್ಲ, ಅವರು ಚೆನ್ನಾಗಿದ್ದಾರೆ ನನ್ಗೆ ಹಿಂಗಿದೀನಿ, ಈ ತರ. ಅಂದ್ರೆ ಅವ್ರು ಪಡೆದಿದ್ದು ಅವ್ರಿಗೆ, ನಾನು ಪಡೆದಿದ್ದು ನನ್ಗೇನದು ತಿಳ್ಕೋಬೇಕು, ಆದ್ರೆ ಅದನ್ನ ಕಂಪೇರ್ ಮಾಡ್ತಾರೆ, ಹೋಲಿಕೆ ಮಾಡ್ಕೊಳ್ಳೋದು. ಅಯ್ಯೋ ನಾನು ಕ್ಲಾಸ್ಮೇಟ್, ಅವ್ನು ಆಫೀಸರ್ ಆದ, ನಾನು ಜವಾನ ಆಗಿದ್ದೀನಿ, ಅದೇನ್ ಮಾಡಕ್ಕಾಗುತ್ತೆ, ನೀವು ಕಷ್ಟಪಡ್ಬೇಕಿತ್ತು, ಓದ್ಬೇಕಿತ್ತು. ಸೊ ಇದೆಲ್ಲ ಫ್ಯಾಕ್ಟರ್ಸ್ಗಳು ಇರುತ್ತೆ. ಹಾಗಾಗಿ ನಾವು ಅಂತರ್ಮುಖಿ ಆದಾಗ ಫೈನ್, ಅವ್ರಿಗೇನು ತೊಂದರೆ ಇಲ್ಲ. ಆದ್ರೆ ಯಾವತ್ತೂ ಸಮಾಜದಲ್ಲಿ ಜೊತೆಯಾಗಿದ್ದಾಗ ನಮಗೆ ಅದರಿಂದ ಬೆನಿಫಿಟ್ ಜಾಸ್ತಿ. ನಮ್ಮ ಮೂಡು ಇದು ಎಲ್ಲ ಚೆನ್ನಾಗಿರುತ್ತೆ, ನಮ್ಮ ನಡವಳಿಕೆನೂ ಸಹ ಚೆನ್ನಾಗಿರುತ್ತೆ. ಈ ತರ ನಾವ್ ಯಾವತ್ತು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು ಅನ್ನೋ ಏನಾದ್ರು ಆಕ್ಟಿವಿಟೀಸ್ ಇದೆ, ಏನಾದ್ರು ಈ ತರನೇ ಮಾಡ್ಬೇಕು ಅನ್ನೋದು? ಅದ್ರಲ್ಲಿ ಮುಖ್ಯವಾಗಿ ನಾನು ಸಾಮಾನ್ಯವಾಗಿ ಹೇಳೋದು, ನೀವು ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಡೊನೇಷನ್ ಒಂದಷ್ಟು ಇದೆ. ನಾವು ನ್ಯೂರೋ ಸೈನ್ಸ್ ಅಲ್ಲಿ ಅದನ್ನ ಹೇಳ್ತೀವಿ, ಡೊನೇಷನ್ ಅಂದ್ರೆ ಎನಿಥಿಂಗ್. ನೀವು ದಾನ ಅಂದ್ರೆ ಬರೀ ದುಡ್ಡು ಕೊಡ್ಬೇಕು ಅದು ಅಂತ ಏನಲ್ಲ. ಈಗ ನೀವು ಏನೋ ಒಂದು ಕೆಲಸ ಮಾಡ್ತಿರ್ತೀರಾ, ನಿಮ್ ಕೈಲಿ ಏನೋ ಕಷ್ಟ ಆಗ್ತಿದೆ, ನಿಮ್ಮ ಪಕ್ಕದಲ್ಲಿರೋ ನಿಮ್ಮ ಫ್ರೆಂಡ್ ಬಂದು ಸಹಾಯ ಮಾಡಿದ್ರೆ ಇಟ್ಸ್ ಅ ಡೊನೇಷನ್, ಒಂದು ಹೆಲ್ಪಿಂಗ್ ಹ್ಯಾಂಡ್. ಅದು ಏನಾದ್ರು ಒಂದು ಸಣ್ಣ ಪುಟ್ಟದು, ಪಕ್ಷಿಗಳಿಗೆ ನೀರಿಡೋದು, ಕಾಳಾಕೋದು, ಹಸು ಬಂತು ಏನೋ ಒಂದು ಹಣ್ಣು ಕೊಡೋದು, ಒಂದು ಬಾಳೆಹಣ್ಣು ಕೊಡೋದು, ಅಂದ್ರೆ ಎಲ್ಲಾ ತರದ್ರಲ್ಲೂ ನಾನು ಹೇಳ್ತಾ ಇರೋದು. ಆಮೇಲೆ ಯಾರಿಗೇ ಆಗ್ಲಿ, ಯಾರು ತುಂಬಾ ಬಡವರು, ಅವ್ರಿಗೆ ಏನೋ ಒಂದು ನಿಮ್ ಕೈಲಾಗಿದ್ದು, ವಿತ್ ಅವರ್ ಲಿಮಿಟೇಷನ್. ನಾನೇನೋ ನಿಮ್ಗೆ 1000 ರೂಪಾಯಿ ದಾನ ಮಾಡಿ ಅಂತ ಹೇಳ್ತಿಲ್ಲ. ಏನೋ ಯಾರೋ ಒಂದು ಹುಡುಗ ಅಲ್ಲಿ ನಿಂತಿದ್ದಾನೆ ಬೇಕ್ರಿ ಹತ್ರ, ಆಸೆಯಿಂದ ನೋಡ್ತಾ ನಿಂತಿದ್ದಾನೆ, ಒಂದು ಬನ್ನು ತೆಕ್ಕೊಡೋದು ಅಲ್ವಾ ಹೇಳೋದು. ಸಿಂಪಲ್ ಆಗಿ ಎಲ್ಲೆಲ್ಲಿ ಸಾಧ್ಯನೋ ಅದನ್ನ ಮಾಡ್ತಾ ಬಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ದೈಹಿಕ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ಅಪ್ರಿಸಿಯೇಷನ್ ಮಾಡಬೇಕು. ಒಳ್ಳೆ ಕೆಲಸ ಯಾರ್ಯಾರು ಮಾಡ್ತಾರೆ ಅವ್ರಿಗೆ ಮನಸ್ಸಿನಿಂದ ನಾವು ಅವ್ರನ್ನ ಹೊಗಳಬೇಕು. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರಿ ಅನ್ನೋ ತರ ನಾವು, ಅದು ತುಂಬಾ ಒಳ್ಳೇದು. ಮತ್ತೆ ಥ್ಯಾಂಕಿಂಗ್ ಮಾಡಬೇಕು.
ಯಾರೇ ಆಗಲಿ ಏನಾದರೂ ಮಾಡಿದಾಗ ಥ್ಯಾಂಕ್ ಯು ಅನ್ನೋದು ಅದೊಂದು ನಮ್ಮ ಒಂದು ಅಭ್ಯಾಸ ಮಾಡ್ಕೋಬೇಕು ಅದನ್ನ ಹ್ಯಾಬಿಚುವಲ್ ಅಂತೀವಲ್ಲ ನಾವು. ಹ್ಯಾಬಿಚುವಲ್ ಅಂದ್ರೆ ನಾವು ಏನೇ ಮಾಡಿದ್ರು ಥ್ಯಾಂಕ್ ಯು ಅಂತ ಹೇಳೋದನ್ನ ಅಭ್ಯಾಸ ಮಾಡ್ಕೊಂತ ಹೋದ್ರೆ ಬೇರೆ ತರ ನಮ್ಮ ದೇಹದಲ್ಲಿ ಬದಲಾವಣೆಗಳಾಗಕ್ಕೆ ಶುರು ಆಗುತ್ತೆ. ಮೈಂಡಲ್ಲಿ ಬ್ರೈನಲ್ಲಿ ನೆಟ್ವರ್ಕ್ ಇರುತ್ತಲ್ಲ ಅದೆಲ್ಲ ಬದಲಾವಣೆಯಾಗಿ ನಮ್ಮ ಜೀವನದಲ್ಲೇನೆ ಅದ್ಭುತಗಳು ನಡೆಯುತ್ತೆ. ಆ ಥರ ಥ್ಯಾಂಕ್ಫುಲ್ನೆಸ್, ಫರ್ಗಿವ್ನೆಸ್, ತಪ್ಪು ಏನಾರು ಮಾಡ್ಲಿ ಅವನು ಕ್ಷಮಿಸ್ಬಿಡೋದು, ಅದನ್ನ ಕ್ಯಾರಿ ಮಾಡಬಾರ್ದು. ಎಷ್ಟೇ ಆಗಿ ಆಯ್ತು, ಜಗಳ ಆಯ್ತು, ಮತ್ತೊಂದಾಯ್ತು, ಬಟ್ ಪದೇ ಪದೇ ಅವರು ನಮ್ಗೆ ತೊಂದರೆ ಕೊಡ್ತಿದ್ರೆ ಅದನ್ನ ಯಾವಾಗ್ಲೂ ಕ್ಷಮಿಸ್ಬೇಕು ಅಂತೇನಿಲ್ಲ. ಒಂದು ಲೆವೆಲ್ವರೆಗೂ ಫೈನ್. ಅಥವಾ ಯಾವಾಗ್ಲೂ ಅವ್ರು ಹಂಗೆ ಅವಮಾನ ಮಾಡ್ತಾರೆ ನಂಗೆ ಅಂತಂದ್ರೆ ಅವ್ರನ್ನ ನಮ್ಮ ಜೀವನದಿಂದನೇ ತೆಗೆದು ಬಿಡ್ಬೇಕು. ದಟ್ಸ್ ಟೋಟಲಿ ಡಿಫ್ರೆಂಟ್ ಅಲ್ವಾ? ಆದ್ರೆ ಯಾವಾಗ್ಲೂ ಒಂದೊಂದ್ಸಲ ಆಯ್ತು ಅಂದ್ರೆ ಜಸ್ಟ್ ಫರ್ಗಿವ್ ದೆಮ್, ಆಯ್ತು ಹೋಗ್ಲಿ ಬಿಡು ಅಂತೇಳಿ ಅದು ಮುಂದುವರ್ಸ್ಕೊಂಡು ಹೋಗೋದಿದೆಯಲ್ಲ, ಇದು ಓವರ್ ಆಲ್ ನಮ್ಮ ಹೆಲ್ತ್, ಹೋಲಿಸ್ಟಿಕ್ ಹೆಲ್ತ್ನ ತುಂಬಾ ಚೆನ್ನಾಗಿ ಕಾಪಾಡುತ್ತೆ. ಓಕೆ, ಒಟ್ನಲ್ಲಿ ನೀವೇನ್ ಹೇಳೋದಂದ್ರೆ ಒಳ್ಳೊಳ್ಳೆ ಮಾತಾಡ್ಬೇಕು, ಒಳ್ಳೊಳ್ಳೆ ಚಿಂತನೆಗಳನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ. ಹೌದು. ಸೊ ಇವತ್ತಿನ ಸಂಚಿಕೆಯಲ್ಲಿ ನೀವು ಮನುಷ್ಯ ನಡವಳಿಕೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು ಮ್ಯಾಮ್ ನಿಮಗೆ. ಇದೇ ರೀತಿ ಮತ್ತಷ್ಟು ವಿಶೇಷವಾದಂತಹ ಕಾರ್ಯಕ್ರಮಗಳಿಗಾಗಿ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.